ಬುದ್ಧಿಮಾಂದ್ಯ ಬಾಲಕನ ಮೇಲೆ ಕ್ರೌರ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಕ್ಕಳನ್ನ ಹೊಡೆದ್ರೆ ಅಪರಾಧ ಅಂತೇಳಿ ಶಿಕ್ಷೆ ಕೊಡ್ತೀವಿ, ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಅನುಮತಿ ಇಲ್ಲದೆ ಅನಧಿಕೃತವಾಗಿ ಶಾಲೆ ತೆರೆದಿದ್ದಾರೆ, ಇದೊಂದು ಸಮಾಜಕ್ಕೆ ಕಳಂಕ ತಂದಿರುವ ಘಟನೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಖಂಡಿತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮಾತನಾಡಿದ್ದಾರೆ. ಭಾಳಷ್ಟು ಅಮಾನುಷ ಒಂದು ಘಟನೆ ನಡೆದಿದೆ. ಒಳ್ಳೆ ಮಕ್ಕಳನ್ನು ಹೊಡೆದ್ರೆ ಅದೊಂದು ಅಪರಾಧ ಅಂತ ಹೇಳಿ ನಾವು ಶಿಕ್ಷೆಗೆ ಗುರಿ ಮಾಡ್ತೀವಿ. ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡೋದು, ಒಂದು ಸಿದ್ಧಿ ಶಿಕ್ಷಣ ಸಂಸ್ಥೆ ಅಂತ ಬಾಗಲಕೋಟೆಯಲ್ಲಿ ಇಲ್ಲಿಗಲ್ ಆಗಿ ನಮ್ಮ ಸರ್ಕಾರದ ಯಾವುದೇ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ, ನಮ್ಮ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಶುರು ಮಾಡಿದ್ದಾರೆ. ಅದರಲ್ಲೂ ನಿನ್ನೆ 16 ವರ್ಷದ ಒಬ್ಬ ಬಾಲಕ ರಾಠೋಡ್ ಅನ್ನೋರನ್ನ ಭಾಳಷ್ಟು ಅಮಾನವೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಡೆಸ್ಕೊಂಡಂಥ ರೀತಿ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಬರುವಂಥದ್ದು. ಅದರಲ್ಲೂ ಇಂಥ ಘಟನೆಗಳಿಂದ ಏನಾಗುತ್ತೆ ಅಂದರೆ ನಮಗೂ ಕೂಡ ಮುಜುಗರ ಆಗುತ್ತೆ. ಆದರೆ ತತ್ಕ್ಷಣ ನಮ್ಮ ಮಕ್ಕಳ ರಕ್ಷಣಾ ಅಧಿಕಾರಿಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ, ನಮ್ಮ DD ಅವರನ್ನು ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸಂಬಂಧಪಟ್ಟಂಥ ನಮ್ಮ ಸಿದ್ಧಾರ್ಥ ಅಂತ SP ಅವರಿದ್ದಾರೆ, ಅವ್ರ ಹತ್ರ DC ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಇಮಿಡಿಯೇಟ್ ಆಗಿ ಅದನ್ನು ಮುಚ್ಚಿಸುವಂಥ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೀನಿ. ಜೊತೆಯಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಇರ್ತಾ ಇರುವಂಥ ಇತರೆ ಮಕ್ಕಳನ್ನು ನಮ್ಮ ಸರ್ಕಾರಿ ಅನುದಾನಿತ ಏನು ಸ್ಕೂಲ್ಗಳಿದ್ದಾವೆ, ಏನು ರಕ್ಷಣಾ ನಿಲಯಗಳೇನಿದ್ದಾವೆ, ಮಕ್ಕಳ ರಕ್ಷಣಾ ನಿಲಯಗಳಂತ ಹೇಳ್ತೀವಿ, ಬಾಲಕರ ಬಾಲಮಂದಿರ ಅದು ಅಂತ ಇರ್ತವೆ. ಸೊ ತತ್ಕ್ಷಣ ಪಾಲಕರ ಒಂದು ಅನುಮತಿಯನ್ನ ಪಡೆದುಕೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ತಮ್ಮ ಮನೆಗೆ ಅಂತಂದ್ರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಜೊತೆಯಲ್ಲಿ ನಮ್ಮ ಸರ್ಕಾರದ ಏನು ರಕ್ಷಣಾ ನಿಲಯಗಳಿರ್ತವೆ ಅಲ್ಲಿ ಮಕ್ಕಳನ್ನ ಕಳಿಸ್ತೀವಿ ಅಂತ ಪಾಲಕರು ಒಪ್ಕೊಂಡ್ರೆ ಅಲ್ಲಿ ಕೂಡ ಆ ಮಕ್ಕಳನ್ನ ತತ್ಕ್ಷಣ ನಾವು ಕರೆದುಕೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇನೆ. ನೋಡಿ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮನ್ನ ದಾಖಲಿಸ್ಲಿಕ್ಕೆ ಏನು ನಮ್ಮ ಮಕ್ಕಳ ರಕ್ಷಣಾ ಹಕ್ಕುಗಳಿದಾವೆ ಅವೆಲ್ಲ ಕೂಡ ಉಲ್ಲಂಘನೆ ಆಗಿದ್ದಾವೆ. ಅದಕ್ಕೆ ನಾನು SP ಅವ್ರಿಗೆ DC ಅವ್ರಿಗೆ ಮಾತನಾಡಿದ್ದೀನಿ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ, ಖಂಡಿತವಾಗ್ಲೂ ಕ್ರಿಮಿನಲ್ ಮೊಕದ್ದಮೆಯನ್ನ ಅವ್ರ ಮೇಲೆ ನಾವು ದಾಖಲಿಸ್ತೀವಿ. ಇನ್ನೇ ನನಗೆ ಈ ವಿಷಯ ತಿಳಿದ ತಕ್ಷಣ ಬಹಳಷ್ಟು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ, ನಿಜಕ್ಕೂ ಕೂಡ ಇದು ಅಕ್ಷರಶಃ ಕ್ರೌರ್ಯ, ಅಮಾನವೀಯ, ರಾಕ್ಷಸ ಏನು ಪದಗಳು ಬಳಕೆ ಮಾಡಿದ್ರು ಕೂಡ ಕಡಿಮೆ ಅಂತ ಕಾಣಿಸುತ್ತೆ. ಆರಂಭದಿಂದಲೂ ಕೂಡ ಇದು ಗಮನಕ್ಕೆ ಇರಲಿಲ್ವಾ ಇಲಾಖೆಗೆ? ಯಾಕೆಂತ ಹೇಳಿದ್ರೆ ಇಂಥದ್ದೊಂದು ಅನಧಿಕೃತ ಶಾಲೆ ಓಪನ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಿರ್ಲಿಲ್ವಾ? ಪೋಷಕರ ಗಮನ ಇರಲಿಲ್ವಾ? ಇದು ಈಗ ಅವ್ರ ಮೇಲೆ ಕ್ರಮ ಏನೇನು ಆಗ್ತಾ ಇದೆ ಓವರ್ ಆಲ್ ಮಾಹಿತಿನ ಕೊಡೋದಾದ್ರೆ ಗುರು. ದಶರಥ್, ಖಂಡಿತ. ಅಂದ್ರೆ ಏನು ವರ್ಷಗಳಿಂದ ಇಲ್ಲಿ ಬಾಗಲಕೋಟೆ ನವನಗರದ 54ನೇ ಸೆಕ್ಟರ್ನಲ್ಲಿ ಈ ಶಾಲೆ ನಡೀತಾ ಇದೆ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಪೋಷಕರು ಕೂಡ ನೀಡಿರುವಂತದ್ದು. ಕಳೆದ 4 ವರ್ಷಗಳಿಂದ ಸಂಬಂಧಪಟ್ಟಂತೆ ಇಲಾಖೆಗೆ ಮಾಹಿತಿಯನ್ನ ಯಾರು ಕೂಡ ನೀಡಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿರುವಂತದ್ದು. ಅಂದ್ರೆ ಈ ಭಾಗದ, ಅಂದ್ರೆ ಮಹಾರಾಷ್ಟ್ರ ಭಾಗದಿಂದ ಬಂದಿರತಕ್ಕಂತ ಏನು ಅಕ್ಷಯ್ ಅಂದಿಲ್ಕರ್ ಏನಿದ್ದಾರೆ, ಇವರು ಒಂದು ಸಂಸ್ಥೆಯ ಪರವಾಗಿ ಒಂದು ಸಿದ್ಧಗಿರಿ ಶ್ರೀ ಶಿಕ್ಷಣ ಸಂಸ್ಥೆಯಿಂದ ಮಾತ್ರ ಅಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತೆ ರಿಜಿಸ್ಟರ್ ಆಗಿರುವಂತದ್ದು. ಯಾವುದೇ ರೀತಿಯಾಗಿ ಏನು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯಮ ವಿಶೇಷ ವಸತಿ ಶಾಲೆ ಏನ್ ನಡೆಸ್ತಾ ಇದ್ದಾರೆ ಯಾವುದೇ ಮಾಹಿತಿಯನ್ನ ಕೂಡ ಜಿಲ್ಲಾಡಳಿತಕ್ಕೆ ನೀಡಿಲ್ಲ ಅನ್ನೋದು ಈಗಾಗಲೇ ಇಲಾಖೆ ಅಧಿಕಾರಿಗಳು ಸ್ಪಷ್ಟ ನಿಲುವನ್ನು ಕೂಡ ನೀಡಿರುವಂತದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈ ಎಲ್ಲವನ್ನ ನೋಡೋದಾದ್ರೆ ಬುದ್ಧಿಮಾಂದ್ಯ ಶಾಲೆ ಇರೋದು ಇಲ್ಲಿ ಜಿಲ್ಲಾಡಳಿತಕ್ಕೆ ಈ ಹಿಂದೆ ಗಮನಕ್ಕೆ ಬರ್ಬೇಕಾಗಿತ್ತು, ಯಾಕೆ ಬಂದಿಲ್ಲ ಅನ್ನುವಂತ ಪ್ರಶ್ನೆ ಒಂದ್ ಕಡೆ ಕಾಡ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ರವಿಕಾಂತ್ ಬೂದಿಹಾಳ ಮತ್ತು ಅಕ್ಷಯ್ ಪತ್ನಿ ನಿಂದಲ್ಕರ್ ಮತ್ತು ವಿಶಾಲ್ ಬಾಬು ಪಾಟೀಲ್ ವಿರುದ್ಧ ಈಗಾಗಲೇ 4 ಜನರ ಮೇಲೆ FIR ಉಲ್ಲೇಖ ಆಗಿರುವಂತದ್ದು. ಸಂಬಂಧಪಟ್ಟಂತ ಒಂದಿಷ್ಟು ಇಲಾಖಾ ಅಧಿಕಾರಿಗಳ ಒಂದು ಕಲ್ಮೆ ಆಕ್ಟ್ ಪ್ರಕಾರ ಕೂಡ FIR ಅನ್ನ ಉಲ್ಲೇಖ ಮಾಡಿರುವಂತದ್ದು ಮತ್ತು ಇಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರ ಮೇಲೆ ಮಾರಣಾಂತಿಕವಾಗಿ, ಅಂದ್ರೆ ಪ್ರಮುಖವಾಗಿ ಅಲ್ಲಿ ಬೆಲ್ಟ್ ಆಗಿರ್ಬೋದು, ಅಲ್ಲಿ ಕಾರ್ಪುಡಿ ಎರಚಿ ಆ ಮಕ್ಕಳ ಮೇಲೆ, ಅಂದ್ರೆ ಮೂಕರೋಧನೆ ಅಂತಕ್ಕಂಥ ಮಕ್ಕಳಂದ್ರೂ ಕೂಡ ತಪ್ಪಲಾಗಲಾರದು. ಯಾಕಂತಂದ್ರೆ ಬುದ್ಧಿ ಮಾಧ್ಯಮರ ಇರುವಂತಹ ಮಕ್ಕಳು ಅವ್ರಿಗೆ ಏನೂ ತಿಳಿಯುವಂತ ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಹೀಗಾಗಿ ಬೇರೆ ಬೇರೆ ಭಾಗದಿಂದ ಇಲ್ಲಿ ಆ ಮಕ್ಕಳನ್ನ ಓದ್ಲಿಕ್ಕೆ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಈ ರೀತಿಯಾಗಿ ಆ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಚಿತ್ರಹಿಂಸೆಯನ್ನ ಒಂದು ಕ್ರೂರತೆಯನ್ನು ಮೆರೆದಿದ್ರು. ಇದು ಅಕ್ಷರಶಃ ಇಲ್ಲಿರ್ತಕ್ಕಂತ ಸಾಕಷ್ಟು ಪೋಷಕರಿಗೆ ಕಣ್ಣೀರ
ಇಡುವಂತ ಪರಿಸ್ಥಿತಿ ಒಂದ್ ಕಡೆ ನಿರ್ಮಾಣ ಆಗಿತ್ತು. ಈಗಾಗಲೇ ಒಟ್ಟು 14 ವಿದ್ಯಾರ್ಥಿಗಳನ್ನ ಈಗಾಗಲೇ ಪೋಷಕರಿಗೆ, ಅಧಿಕಾರಿಗಳ ಸಂಬಂಧಪಟ್ಟಂತ ಪೋಷಕರು ಆ ಮಕ್ಕಳನ್ನ ಕರೆದುಕೊಂಡು ಹೋಯ್ತಿರುವಂತದ್ದು. ಈಗಾಗಲೇ ಏನು 4 ಜನರ ಮೇಲೆ FIR ಉಲ್ಲೇಖ ಆಗಿತ್ತು. ಈಗ ಸಂಬಂಧಪಟ್ಟಂತ ಏನು DSP ಅವರು ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಸ್ಥಳ ಮದುವೆಗೆ ಕೂಡ ಕರ್ಕೊಂಡು ಬಂದಿರುವಂತದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಮಾನವೀಯ ಕೃತ್ಯ ಮೆರೆದಿರುವುದು ನಿಜಕ್ಕೂ ನೋವಿನ ಒಂದು ಆತಂಕ ಅಂತಾನೆ ಹೇಳ್ಬೇಕಾಗತ್ತೆ ಇದೆ ಸರ್. ಥ್ಯಾಂಕ್ ಯು ಗುರು ನಿಮ್ಮ ಮಾಹಿತಿಗೆ.